ನಾವಿವತ್ತು ಫಸ್ಟ್ ನಮ್ಮದು ಬ್ರೇಕ್ಫಾಸ್ಟ್ ಮೀಲ್ ದಟ್ ಈಸ್ ಓಟ್ಸ್ ಓಟ್ ಮೀಲ್ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಓಟ್ಸ್ ಮತ್ತು ವೇ ಪ್ರೋಟೀನ್ 1 ಸ್ಕೂಪು. ನಾನು 1.5 ಸ್ಕೂಪ್ ಹಾಕ್ತೇನೆ ವೇ ಪ್ರೋಟೀನ್, ಬಿಕಾಸ್ ನನ್ನ ಪ್ರೋಟೀನ್ ರಿಕ್ವೈರ್ಮೆಂಟ್ ಅಷ್ಟುಂಟು. 1.5 ಸ್ಕೂಪ್ ಪ್ರೋಟೀನ್ ಹಾಕಿ ಫೈನಲಿ ದ ಬ್ರೇಕ್ಫಾಸ್ಟ್ ಇಸ್ ರೆಡಿ. ತುಂಬ ಒಳ್ಳೆ ಉಂಟು. ಲೈಕ್ ನಾನು ಕುಕ್ಕೀಸ್ ಆ್ಯಂಡ್ ಬ್ರೌನಿ ಫ್ಲೇವರ್ ಯೂಸ್ ಮಾಡ್ತಾ ಇರೋದು ವೇ ಪ್ರೋಟೀನು. ಇದರಲ್ಲಿ ನಿಮಗೆ ಈ ಥರ ಕುಕ್ಕೀಸ್ ಸಿಗ್ತದೆ, ಕುಕ್ಕೀಸ್ ಅದು ಒಂದೊಂದು ಪೀಸ್ ಸಿಗ್ತದೆ, ಬ್ರೌನಿದು ಒಂದೊಂದು ಪೀಸ್ ಸಿಗ್ತದೆ. ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ಸಿಂಪಲ್ ಮೀಲ್ ಬಟ್ ಫುಲ್ ಎನರ್ಜಿ ಕೊಡ್ತದೆ. ನನಗೆ ಮಾಡ್ಕೊಳ್ಳಿಕ್ಕೆ ಸಹ ಈಸಿ. ಮೀಲ್ ತಿಂದಾದ್ಮೇಲೆ ಮತ್ತೆ ಇನ್ನೊಂದು ಪ್ರೀ ವರ್ಕೌಟ್ ಮೀಲ್ ಉಂಟು. ನೀವು ಜಿಮ್ಗೆ ಹೋಗೋಗಿಂತ ಒಂದು ಅರ್ಧ ಗಂಟೆ ಮುಂಚೆ ತಿಂತೇನೆ. ಅದರೊಟ್ಟಿಗೆ ಸಿಗುವ. ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಂದು ಪ್ರೀ ವರ್ಕೌಟ್ ಮೀಲ್ ದಟ್ ಈಸ್ ಡೇಟ್ಸ್, 2 ಡೇಟ್ಸ್ ಮತ್ತು ಒಂದು 10 ml ತುಪ್ಪ ಇಸ್ ಗೀ. ಡೇಟ್ಸ್ ತಿನ್ನೋದ್ರಿಂದ ಇನ್ಸ್ಟೆಂಟ್ ಎನರ್ಜಿ ಸಿಗ್ತದೆ ವರ್ಕೌಟ್ ಮಾಡುವಾಗ. ಸೊ ಇದು ನಾನು ಪ್ರೀ ವರ್ಕೌಟ್ ಮೀಲ್ ಆಗಿ ನನಗೆ ತೊಗೊಂಡಿದ್ದೇನೆ. 10 ml ತುಪ್ಪ ದಟ್ ಈಸ್ ಗೀ. ಇದು ಫ್ಯಾಟ್ಸ್, ಸ್ಲೋ ಆಗಿ ಡೈಜೆಷನ್ ಆಗ್ತದೆ. ಸೊ ಸ್ಲೋ ಆಗಿ ಡೈಜೆಷನ್ ಆಗೋದ್ರಿಂದ ನಿಧಾನ ಎನರ್ಜಿ, ಸ್ಲೋ ಆಗಿ ಎನರ್ಜಿ ಸಿಗ್ತಾ ಇರ್ತದೆ. 2 hours ವರ್ಕೌಟ್ ಎಲ್ಲ ಇರ್ತದೆ. ಪ್ರೀ ವರ್ಕೌಟ್ ಮೀಲ್ ಆಗಿ ತಗೊಳ್ಳಿ. ಜಿಮ್ಮಿಗೆ ಬ್ಯಾಗ್, ಇದು ಪ್ರೋಟೀನ್ ಮತ್ತು ಕ್ರಿಯೇಟಿನ್ ಉಂಟು ಇದರಲ್ಲಿ. ಅದಾದಮೇಲೆ ಇದು ಒಂದು ಸಣ್ಣ ಟ್ರೈಪಾಡ್, ಯೂಟ್ಯೂಬ್ ವಿಡಿಯೋ ತೆಗಿಲಿಕ್ಕೆ ಅಂತ ನಾನು ಯೂಸ್ ಮಾಡೋದು. ಲೈಕ್ ನನಗೆ ಈ ಥರ ತೆಗಿಲಿಕ್ಕೆ, ಸ್ಟ್ಯಾಂಡ್ ಇಟ್ಕೊಂಡು ತೆಗಿಲಿಕ್ಕೆ, ಕೈಯಲ್ಲಿ ತೆಗಿಲಿಕ್ಕೆ ಒಳ್ಳೇದಾಗ್ತದೆ ಇದು. ಇನ್ನೊಂದು ಟ್ರೈಪಾಡ್ ಉಂಟು, ಅದರಲ್ಲಿ ಶೂಟ್ ಮಾಡ್ತಿದ್ದೇನೆ. ಆ ಟ್ರೈಪಾಡ್ಸ್ ಇಟ್ಕೊಳ್ಬೇಕು, ಮೊಬೈಲ್ ಮತ್ತು ಇದು ಮೈಕ್, ಇಷ್ಟು ನಾನು ಜಿಮ್ಮಿಗೆ ಇಟ್ಕೊಂಡು ಹೋಗೋದು. ಹೋಗುವ, ಇವಾಗ ನಾವು ಜಿಮ್ಮಲ್ಲಿ ಸಿಗುವ ನೆಕ್ಸ್ಟ್. ವಾರ್ಮ್ ಅಪ್ ಕಂಪ್ಲೀಟ್ ಆಯಿತು. ವಾರ್ಮ್ ಅಪ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ ನೀವು ವರ್ಕೌಟ್ ಮಾಡುವಾಗ ನೀವು ಬಾಡಿಯನ್ನು ರೆಡಿ ಮಾಡಬೇಕು ವಾರ್ಮ್ ಅಪ್ ಮಾಡಿ. ಸೊ ಇಂಜ್ಯೂರ್ ಆಗಬಾರ್ದು. ನೀವು ವರ್ಕೌಟ್ ಹೆವಿ ಮಾಡ್ತೀರಲ್ಲ, ಆಗ ಇಂಜುರಿ ಎಲ್ಲ ಆಗೋ ತುಂಬ ಚಾನ್ಸಸ್ ಇರ್ತದೆ. ಸೊ ವಾರ್ಮ್ ಅಪ್ ಮಾಡಿದರೆ ನಿಮ್ಮ ಮಸಲ್ಸ್ ಎಲ್ಲ ತುಂಬ ರೆಡಿ ಆಗಿರ್ತದೆ ವರ್ಕೌಟ್ ಮಾಡಲಿಕ್ಕೆ. ಸೊ ತುಂಬ ಇಂಪಾರ್ಟೆಂಟ್ ವಾರ್ಮ್ ಅಪ್. ಇವತ್ತು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಡೇ. ಫಸ್ಟ್ ಎಕ್ಸಸೈಸ್ ಬ್ಯಾಕ್ ಪುಲ್ ಡೌನ್, ಫುಲ್ ಕಾಂಟ್ರಾಕ್ಷನ್ ಮೇಲೆ ಫೋಕಸ್ ಮಾಡ್ತೇವೆ. ಬನ್ನಿ ಸ್ಟಾರ್ಟ್ ಮಾಡುವ. ಸೆಕೆಂಡ್ ಎಕ್ಸಸೈಸ್ ಬಂದ್ಬಿಟ್ಟು ಟಿ-ಬಾರ್ ರೋಯಿಂಗ್. ನಾವು ವೆಯ್ಟ್ ಜಾಸ್ತಿ ಹಾಕ್ತಿಲ್ಲ, ಜಸ್ಟ್ ಸ್ವಲ್ಪ, ಬಿಕಾಸ್ ವೆಯ್ಟ್ ಜಾಸ್ತಿ ಹಾಕೋದಕ್ಕಿಂತ ಇಂಪಾರ್ಟೆಂಟ್ ಪ್ರಾಪರ್ ಫಾರ್ಮಲ್ಲಿ ಮಾಡೋದು. ಪ್ರಾಪರ್ ಫಾರ್ಮಲ್ಲಿ ಮಾಡಿದರೆ ಒಂದು ವೆಯ್ಟ್ ಆಟೋಮೆಟಿಕ್ ನೀವು ಇನ್ಕ್ರೀಸ್ ಮಾಡ್ಬೋದು. ಸೊ ಈಗ ನಾನು ಪ್ರಾಪರ್ ಫಾರ್ಮ್ ಮೇಲೆ ಫೋಕಸ್ ಮಾಡ್ತಾ ಇದ್ದೇನೆ. ಬನ್ನಿ ಮಾಡುವ. ಫೈನಲಿ ಸೆಕೆಂಡ್ ಎಕ್ಸಸೈಸ್ ಟಿ-ಬಾರ್ ರೋ ಆಯಿತು. ನೆಕ್ಸ್ಟ್ ನಾವು ಮಾಡ್ತಿದ್ದೇವೆ ಸೀಟೆಡ್ ರೋಯಿಂಗ್. ಜಾಸ್ತಿ ವೆಯ್ಟ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಪ್ರಾಪರ್ ಕಾಂಟ್ರಾಕ್ಷನ್ ಮತ್ತು ಪ್ರಾಪರ್ ಫಾರ್ಮ್ ಇಂಪಾರ್ಟೆಂಟ್. ಮಸಲ್ ಆ್ಯಂಡ್ ಮೈನ್ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಬನ್ನಿ ಸೀಟೆಡ್ ರೋಯಿಂಗ್ ಮಾಡುವ. ಈಗ ಬ್ಯಾಕ್ ಇದ್ದು ನಾವು ಲ್ಯಾಟ್ ಪುಲ್ ಡೌನ್, ಟಿ-ಬಾರ್ ರೋ, ಸೀಟೆಡ್ ರೋ ಮುಗಿಸಿದ್ದೇವೆ. ನೆಕ್ಸ್ಟ್ ಇದು ಬಂದುಬಿಟ್ಟು 4th ವರ್ಕೌಟ್, ದಟ್ ಈಸ್ ನಾವು ಮೆಷಿನಲ್ಲಿ ರೋಯಿಂಗ್ ಮಾಡ್ತಾ ಇದ್ದೇವೆ. ಡ್ರಾಪ್ ಮಾಡ್ತಾ ಇದ್ದೇವೆ ಇದರಲ್ಲಿ. ಲೈಕ್ ಡ್ರಾಪ್ ಇನ್ ದ ಸೆನ್ಸ್ ಫೇಲ್ಯೂರ್ ಅಂತಲೇ ಹೇಳ್ಬೋದು. ಹೆವಿ ವೆಯ್ಟ್ ಹಾಕಿ 2 sets ಆಫ್ ಫೇಲ್ಯೂರ್.
ನಾವೀಗ ಬ್ಯಾಕ್ ಮಸಲ್ಸ್ ಇದ್ದು ಲಾಸ್ಟ್ ವರ್ಕೌಟ್ ಮಾಡ್ತಾ ಇದ್ದೇವೆ. ದಟ್ ಈಸ್ ಫಾರ್ ಟ್ರ್ಯಾಪ್ಸ್ ಬೆಳಿಬೇಕಾದ್ರೆ ಶ್ರಗ್ಸ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ವರ್ಕೌಟ್. ಬನ್ನಿ ಮಾಡುವ. ಗೈಸ್, ಫೈನಲಿ ನಮ್ದು ಬ್ಯಾಕ್ ವರ್ಕೌಟ್ ಫಿನಿಶ್ ಆಯಿತು. ಇವಾಗ ನಾವು ಬೈಸಪ್ಸ್ ವರ್ಕೌಟ್ಗೆ ಶಿಫ್ಟ್ ಆಗುವ. ಸೊ ನಮ್ದು ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಬೈಸಪ್ ಕರ್ಲ್. ಅದು ನಾವು ಮೆಷಿನಲ್ಲಿ ಮಾಡ್ತಾ ಇದ್ದೇನೆ, ಬಾರ್ ಇಟ್ಕೊಂಡು. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಇದು ಬಂದ್ಬಿಟ್ಟು ಸೆಕೆಂಡ್ ವರ್ಕೌಟ್, ಟೀಚರ್ ಕರ್ಲ್. ಇದು ಸಹ ನಿಮಗೆ ವೆಯ್ಟ್ ಹೆವಿ ಹಾಕೋದು ಮುಖ್ಯ ಅಲ್ಲ, ಇದರಲ್ಲಿ ಕರೆಕ್ಟ್ ಫೀಲ್ ಆಗಬೇಕು. ಬೈಸಪ್ಸಿಗೆ ಫೀಲ್ ಆದರೆ ಮಾತ್ರ ವೆಯ್ಟ್ ಇಂಪ್ರೂವ್ ಮಾಡಲಿಕ್ಕೆ ಆಗ್ತದೆ ವೆಯ್ಟನ್ನು. ಸೊ ಮಸಲ್ ಆ್ಯಂಡ್ ಮೈಂಡ್ ಕನೆಕ್ಷನ್ ಮತ್ತು ಕರೆಕ್ಟಾಗಿ ಫಾರ್ಮ್ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ವರ್ಕೌಟ್ ಮಾಡೋದಾದರೆ ಸಹ ವೆಯ್ಟ್ ನಿಮಗೆ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಸುಮ್ಮನೆ ಇಂಜುರಿ ಮಾಡೋಕ್ಕಿಂತ ಕರೆಕ್ಟ್ ಫಾರ್ಮಲ್ಲಿ ಮಾಡಿ ಸಾಕು. ಗೈಸ್, ಇದು ಬಂದುಬಿಟ್ಟು ಲಾಸ್ಟ್ ವರ್ಕೌಟ್, ಹ್ಯಾಮರ್ ಕರ್ಲ್. ಲಾಸ್ಟ್ ಫೇಲ್ಯೂರ್ ಇದ್ದದ್ದು. ಸೊ ಇದರಲ್ಲಿ ಸಹ ಹಾಗೆ ಫಸ್ಟ್ ಸ್ವಲ್ಪ ಹೆವಿ ವೆಯ್ಟ್ ಹಾಕಿ ಮತ್ತು ಲಾಸ್ಟಿಗೆ ಎಷ್ಟು ಫೇಲಿಗೆ ಹೋಗ್ತದೆ ಅಷ್ಟು ವೆಯ್ಟಲ್ಲಿ ಡ್ರಾಪ್ ಮಾಡಿಬಿಡೋದು. ಅದು ಇವತ್ತಿದು ಬ್ಯಾಕ್ ಮತ್ತು ಬೈಸಪ್ಸ್ ವರ್ಕೌಟ್ ಫಿನಿಶ್ ಮಾಡ್ತಿದ್ದೇವೆ. ಗುರುಗಳೇ, ಫೈನಲಿ ವರ್ಕೌಟ್ ಎಲ್ಲ ಮುಗೀತು, ಮನೆಗೆ ಬಂದಿದ್ದೇನೆ. ಇದು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ವರ್ಕೌಟ್ ಇದ್ದದ್ದು. ಸೂಪರ್ ಪಂಪ್ ಇತ್ತು, ಎಕ್ಸರ್ಸೈಸ್ ಎಲ್ಲ ಸೂಪರ್ ಆಯಿತು. ಇನ್ನೂ ಇಂಪ್ರೂವ್ ಆಗಬೇಕು, ತುಂಬ ಕನ್ಸಿಸ್ಟೆನ್ಸಿ ಬೇಕು. ಇನ್ನೂ ಸಹ ಕನ್ಸಿಸ್ಟೆನ್ಸಿ ಒಟ್ಟಿಗೆ ಮುಂದೆ ಹೋಗ್ತೇನೆ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಉಂಟು. ನಾವು ಬೆಂಗಳೂರು ಹೋಗ್ತಾ ಇದ್ದೇನೆ ಸದ್ಯದಲ್ಲೇ, ಬೆಂಗಳೂರು ಟ್ರಿಪ್. ಮತ್ತೆ ನನ್ನದು ಕೋಚ್ ಜೊತೆ ವರ್ಕೌಟ್ ಸೂಪರ್ ಇರ್ತದೆ. ನೆಕ್ಸ್ಟ್ ಬ್ಲಾಗ್ ಇಂಟ್ರೆಸ್ಟಿಂಗ್ ಇರ್ತದೆ. ಸೊ ನೆಕ್ಸ್ಟ್ ಬ್ಲಾಗ್ ಬರೋ ತನಕ ಕಾಯ್ತಾ ಇರಿ. ಇವತ್ತಿಗಿಷ್ಟೇ, ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.